ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ತುಲಾರಾಶಿ. ಯಾಕಂದರೆ ಗುರುವಿನ ಆಸ್ಪೆಕ್ಟ್ಸ್ ಕೂಡ ಅಂದರೆ ದೃಷ್ಟಿನೂ ಕೂಡ ಇರೋದ್ರಿಂದ ಮದುವೆ ಹುಡುಕಾಟದಲ್ಲಿ ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ಅದ್ಭುತವಾದ ಸಮಯ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಒಂದೇ ಅಂತಲ್ಲ, ಗೃಹ ಪ್ರವೇಶ ಆಗಿರ್ಬೋದು. ಸರ್, ಕುಟುಂಬದ ವಿಷಯ ಅಂತ ಬಂದಾಗ ನೋಡಿ, ಇವಾಗ ಗುರುಬಲ ಇದೆ, ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. 5ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಎಲ್ಲರ ಜೊತೆಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ನೀವೇನಾದರೂ ನಿಮಗೆ ಪ್ರಮೋಷನ್ ಆಗುವಂಥದ್ದು ಅಥವಾ ಇರೋ ಕೆಲಸದ ಬಿಟ್ಟು ಇನ್ನು ಜಾಸ್ತಿ ಸಂಬಳದ ಕೆಲಸಗಳಿಗೆ ಹೋಗುವಂಥದ್ದು ಅಥವಾ ಕೆಲಸದಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ಕೆಲಸದಲ್ಲಿ ಗೌರವ ಸಿಗುವಂಥದ್ದು, ಇದೆಲ್ಲನೂ ಕೂಡ ಆ ಟೈಮಲ್ಲಿ ಆಗುತ್ತೆ. ಹಣಕಾಸು ತುಂಬ ಚೆನ್ನಾಗಿರುತ್ತೆ ಸರ್. ಏನಕ್ಕೆ ಅದು ಹಣಕಾಸು ಚೆನ್ನಾಗಿರುತ್ತೆ ಅಂದರೆ ಗುರುಬಲ ಇದೆ, ಗುರು 9ನೇ ಮನೇಲಿದ್ದಾನೆ, ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ಸೊ ಇದರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಈ ವರ್ಷದಲ್ಲಿ ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ಶನಿಯ ಒಂದು ಪ್ರಭಾವದಿಂದ ಆಗಿರ್ಬೋದು ಅಥವಾ ರಾಹು ಕೇತುವಿನ ಒಂದು ಪ್ರಭಾವ ಆಗಿರ್ಬೋದು, ಇದರಿಂದ ಕೆಲವು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾದ ಸಮಯ, ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ, ಯಾವುದೇ ನೆಗೆಟಿವಿಟಿ ಇಲ್ಲ. ಖಂಡಿತವಾಗ್ಲೂ ರೈತರಿಗೆ ತುಂಬ ಅದ್ಭುತವಾದ ಸಮಯ ಆಗಿರುತ್ತೆ. ಈ ವರ್ಷ ಪೂರ್ತಿನೂ ರೈತರು ಒಂದು ಒಳ್ಳೆ ಬೆಳೆನ ಬೆಳಿಬೋದು. ಪರಿಹಾರ ಅಂತ ನೋಡಿ ತುಲಾ ರಾಶಿಯವರಿಗೆ ರಾಶಾಧಿಪತಿ ಶುಕ್ರ ಆಗಿರ್ತಾನೆ. ಸೊ ಇವರು ಎಷ್ಟು ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾರೆ, ಎಷ್ಟು ಪೂಜಿಸ್ತಾರೆ, ಅಷ್ಟು ಅವ್ರಿಗೆ ಒಳ್ಳೆಯದಾಗುತ್ತೆ.